ನಗರದಲ್ಲಿ ನಡೆದಿರತಕ್ಕಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆಗೆ ಹನಿ ಟ್ರ್ಯಾಪ್ಗೆ ಒಳಗಾಗಿರತಕ್ಕಂತಹ ಯುವತಿ ಮತ್ತು ಯುವತಿಯ ತಾಯಿ ಹಾಗೂ ಯುವತಿಯ ಸಂಬಂಧಿಕರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಇದೀಗ ತಪ್ಪಿಸಿಕೊಂಡಿರತಕ್ಕಂತಹ ಇಬ್ಬರ ವಿರುದ್ಧ ಕೂಡ ಆರೋಪ ದಾಖಲಾಗಿದ್ದು ಅವರಿಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಅದರ ಕುರಿತಾದ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಡಿಕೇರಿಯಲ್ಲಿ 2 ದಿವಸಗಳ ಹಿಂದೆ ಏನು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಡಿಕೇರಿ ನಗರ ಪೊಲೀಸರು ಈಗ ಒಟ್ಟು 4ರನ್ನು ಬಂಧನ ಮಾಡಿದ್ದಾರೆ. ಮೊದಲೇ ಅಂದ್ರೆ ಅವತ್ತು ನಡೆದಂತಹ ದಿವಸನೇ 2 ಮಹಿಳೆಯರನ್ನು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಹಲ್ಲೆ ಮಾಡಿದಂತಹ 2 ಯುವಕರನ್ನು ವಶಕ್ಕೆ ಪಡೆದಿರುವಂತದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ. ಮಡಿಕೇರಿಯ ಮಂಗಳಾದೇವಿ ನಗರದ ಇದೇ ಮನೆ, ಈಗ ನೋಡ್ತಾ ಇದ್ದೀರಾ, ಇದೇ ಮನೆಯಲ್ಲಿ ಆ ಘಟನೆ ನಡೆದಿರುವಂತದ್ದು. ಅಂದ್ರೆ ಮದ್ದೂರಿನ ಮಹಾದೇವ ಅಂತ ಯುವಕ ಇದೇ ಮನೆಗೆ ಬಂದಿರ್ತಾರೆ. ಇಲ್ಲಿ ಆ ಮಹಿಳೆ ಕಳಿಸಿಕೊಂಡಿರುವಂತದ್ದು ಇದೇ ಮನೆಗೆ. ಮತ್ತೆ ಇದೇ ಮನೆಯಲ್ಲಿ ರಾತ್ರಿ ಬಂದೆ ಆ ಮಹಿಳೆ ಮತ್ತು ಯಾರು ಮದ್ದೂರಿಂದ ಬಂದಿರ್ತಾನೆ ಈ ಮನೆಯಲ್ಲಿ ಇರ್ತಾರೆ. ಅದೇ ಸಂದರ್ಭ 3 ಯುವಕರು ಏಕಾಏಕಿ ನುಗ್ಗಿ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಹಣದ ಬೇಡಿಕೆ ಇಟ್ಟಿರುವಂತದ್ದು. ಈಗ ಪೊಲೀಸರು ಅದೇ ದಿವಸ ಆ ಮಹಿಳೆ ಮತ್ತು ಮಹಿಳೆ ತಾಯಿಯನ್ನು ಬಂಧನ ಮಾಡಿದ್ರು. ಮತ್ತೆ ಈಗ ಮತ್ತೆ 2 ಯುವಕರು ದರ್ಶನ್ ರೈ ಹಾಗೂ ರವಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಈಗ 4ರನ್ನು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದು ಇನ್ನೂ ಕೂಡ ಒಟ್ಟು 6 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇನ್ನೂ ಕೂಡ 2 ಸಿಗಬೇಕಾಗಿದೆ. ಅದಕ್ಕಾಗಿ ಶೋಧ ಕಾರ್ಯವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆ 2 ಬಂಧನ ಆದ ನಂತರ ಒಟ್ಟು 6 ಜನರನ್ನು ವಿಚಾರಣೆ ಮಾಡಿದ ಬಳಿಕವಷ್ಟೇ ಇದಕ್ಕೆ ಒಂದು ಸ್ಪಷ್ಟನೆ ಸಿಗಲಿದೆ ಅಂತ ಹೇಳುವಂತದ್ದು. ಅದರಿಂದ ಎಸ್ಪಿ ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಇನ್ನೂ 2 ಸಿಕ್ಕಿದ ಮೇಲೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ 4 ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಅಂದ್ರೆ ಅವರನ್ನು ಎನ್ಕ್ವೈರಿ ನಡೀತಾನೆ ಇದೆ, ಯಾವ ರೀತಿ ಆಯಿತು ಅಂತ ಹೇಳುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು. ಈಗ ಮತ್ತೆ ಇದೇ ರೀತಿ ನಡೆದಿರುವಂತದ್ದು. ಮತ್ತೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಂತ ಹೇಳಿ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆ ಯುವಕರ ಮೇಲೆ ಹಲ್ಲೆ ಮಾಡಿರುವಂತಹ ಮನೆ ಕೂಡ ಇದೆ ನೋಡಿ. ಈ ಮನೆಯಲ್ಲಿ ಆ 3 ಯುವಕರು ರಾತ್ರಿ ಇಡೀ ಮದ್ದೂರಿನಿಂದ ಬಂದಂತಹ ಯುವಕ ಏನಿದೆ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು. ರಾತ್ರಿ ಇಡೀ ಹಲ್ಲೆ ಮಾಡಿ ಆತನ ಬಟ್ಟೆ ಬಿಚ್ಚಿ ಬಟ್ಟೆಗೆ ಬೆಂಕಿ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಲಾಸ್ಟ್ ಕೊನೆಗೆ ಅವರು ಬರೀ ಚಡ್ಡಿಯಲ್ಲಿದ್ದು ಬೆಳಗಿನ ಜಾವ ಈ ಬಾತ್ರೂಮ್ ನೋಡಿ, ಇದೇ ಬಾತ್ರೂಮ್ ತೋರಿಸ್ತಾ ಇದ್ವಿ, ಇಲ್ಲಿಗೆ ಬಂದು ಬಾತ್ರೂಮ್ ಇಂದ ಎಸ್ಕೇಪ್ ಆಗಿರುವಂತದ್ದು. ಅಲ್ಲಿಂದ ಓಡಿ ಇದೇ ರಸ್ತೆ ಮೂಲಕ ಓಡಿ ಅಲ್ಲಿ ಒಂದು ಜಂಕ್ಷನ್ ಇದೆ, ಮಡಿಕೇರಿಯಲ್ಲಿ ಪ್ರಮುಖ ಜಂಕ್ಷನ್ ಇದು. ಆ ಜಂಕ್ಷನ್ ಗೆ ಹೋದಾಗ ಅಲ್ಲಿ ಮತ್ತೆ ಇವರು ಒಂದು ಆಟೋದಲ್ಲಿ ಆತನ ಬೆರೆಸಿದ್ದಾರೆ, ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಸಿಕ್ಕಿದೆ. ನಂತರ ಅಲ್ಲಿ ಆತ ತಪ್ಪಿಸಿಕೊಂಡು ಮತ್ತೊಂದು ಆಟೋದಲ್ಲಿ ಆತ ಮಡಿಕೇರಿ ನಗರ ಠಾಣೆಗೆ ಹೋಗಿ ದೂರು ಕೊಟ್ಟಿರುವಂತದ್ದು. ನಂತರ ಇದೆಲ್ಲ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಪೊಲೀಸರು 4 ಜನರನ್ನು ಕಸ್ಟಡಿಗೆ ಪಡೆದಿದ್ದಾರೆ. ಅವರು ವಿಚಾರಣೆ ಆಗ್ತಾನೆ ಇದೆ, ಇನ್ನೂ ಕೂಡ ಮುಗ್ದಿಲ್ಲ ಅಂತ ಹೇಳಿ ಎಸ್ಪಿ ರಾಮರಾಜನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 2 ಸಿಗಬೇಕು, ಇನ್ನು ಇವತ್ತು ಸಿಗುವಂತ ಚಾನ್ಸಸ್ ಇದೆ. ಅವರು ಸಿಕ್ಕಿದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ಮಾಡಿದ್ರು, ಯಾವ ರೀತಿ ಹನಿ ಟ್ರ್ಯಾಪ್ ಆಯಿತು, ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಜೊತೆಗೆ ಕೊಡಗು ಪ್ರವಾಸೋದ್ಯಮಕ್ಕೆ ಹೆಸರಾದ ಜಿಲ್ಲೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ರೀತಿ ಆದ್ರೆ ಅದರ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ, ಜನತೆ ಕೂಡ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಗರದಲ್ಲಿ ನಡೆದಿರತಕ್ಕಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆಗೆ ಹನಿ ಟ್ರ್ಯಾಪ್ಗೆ ಒಳಗಾಗಿರತಕ್ಕಂತಹ ಯುವತಿ ಮತ್ತು ಯುವತಿಯ ತಾಯಿ ಹಾಗೂ ಯುವತಿಯ ಸಂಬಂಧಿಕರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಇದೀಗ ತಪ್ಪಿಸಿಕೊಂಡಿರತಕ್ಕಂತಹ ಇಬ್ಬರ ವಿರುದ್ಧ ಕೂಡ ಆರೋಪ ದಾಖಲಾಗಿದ್ದು ಅವರಿಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಅದರ ಕುರಿತಾದ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಡಿಕೇರಿಯಲ್ಲಿ 2 ದಿವಸಗಳ ಹಿಂದೆ ಏನು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಡಿಕೇರಿ ನಗರ ಪೊಲೀಸರು ಈಗ ಒಟ್ಟು 4ರನ್ನು ಬಂಧನ ಮಾಡಿದ್ದಾರೆ. ಮೊದಲೇ ಅಂದ್ರೆ ಅವತ್ತು ನಡೆದಂತಹ ದಿವಸನೇ 2 ಮಹಿಳೆಯರನ್ನು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಹಲ್ಲೆ ಮಾಡಿದಂತಹ 2 ಯುವಕರನ್ನು ವಶಕ್ಕೆ ಪಡೆದಿರುವಂತದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ. ಮಡಿಕೇರಿಯ ಮಂಗಳಾದೇವಿ ನಗರದ ಇದೇ ಮನೆ, ಈಗ ನೋಡ್ತಾ ಇದ್ದೀರಾ, ಇದೇ ಮನೆಯಲ್ಲಿ ಆ ಘಟನೆ ನಡೆದಿರುವಂತದ್ದು. ಅಂದ್ರೆ ಮದ್ದೂರಿನ ಮಹಾದೇವ ಅಂತ ಯುವಕ ಇದೇ ಮನೆಗೆ ಬಂದಿರ್ತಾರೆ. ಇಲ್ಲಿ ಆ ಮಹಿಳೆ ಕಳಿಸಿಕೊಂಡಿರುವಂತದ್ದು ಇದೇ ಮನೆಗೆ. ಮತ್ತೆ ಇದೇ ಮನೆಯಲ್ಲಿ ರಾತ್ರಿ ಬಂದೆ ಆ ಮಹಿಳೆ ಮತ್ತು ಯಾರು ಮದ್ದೂರಿಂದ ಬಂದಿರ್ತಾನೆ ಈ ಮನೆಯಲ್ಲಿ ಇರ್ತಾರೆ. ಅದೇ ಸಂದರ್ಭ 3 ಯುವಕರು ಏಕಾಏಕಿ ನುಗ್ಗಿ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಹಣದ ಬೇಡಿಕೆ ಇಟ್ಟಿರುವಂತದ್ದು. ಈಗ ಪೊಲೀಸರು ಅದೇ ದಿವಸ ಆ ಮಹಿಳೆ ಮತ್ತು ಮಹಿಳೆ ತಾಯಿಯನ್ನು ಬಂಧನ ಮಾಡಿದ್ರು. ಮತ್ತೆ ಈಗ ಮತ್ತೆ 2 ಯುವಕರು ದರ್ಶನ್ ರೈ ಹಾಗೂ ರವಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಈಗ 4ರನ್ನು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದು ಇನ್ನೂ ಕೂಡ ಒಟ್ಟು 6 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇನ್ನೂ ಕೂಡ 2 ಸಿಗಬೇಕಾಗಿದೆ. ಅದಕ್ಕಾಗಿ ಶೋಧ ಕಾರ್ಯವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆ 2 ಬಂಧನ ಆದ ನಂತರ ಒಟ್ಟು 6 ಜನರನ್ನು ವಿಚಾರಣೆ ಮಾಡಿದ ಬಳಿಕವಷ್ಟೇ ಇದಕ್ಕೆ ಒಂದು ಸ್ಪಷ್ಟನೆ ಸಿಗಲಿದೆ ಅಂತ ಹೇಳುವಂತದ್ದು. ಅದರಿಂದ ಎಸ್ಪಿ ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಇನ್ನೂ 2 ಸಿಕ್ಕಿದ ಮೇಲೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ 4 ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಅಂದ್ರೆ ಅವರನ್ನು ಎನ್ಕ್ವೈರಿ ನಡೀತಾನೆ ಇದೆ, ಯಾವ ರೀತಿ ಆಯಿತು ಅಂತ ಹೇಳುವಂತದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು. ಈಗ ಮತ್ತೆ ಇದೇ ರೀತಿ ನಡೆದಿರುವಂತದ್ದು. ಮತ್ತೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಂತ ಹೇಳಿ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆ ಯುವಕರ ಮೇಲೆ ಹಲ್ಲೆ ಮಾಡಿರುವಂತಹ ಮನೆ ಕೂಡ ಇದೆ ನೋಡಿ. ಈ ಮನೆಯಲ್ಲಿ ಆ 3 ಯುವಕರು ರಾತ್ರಿ ಇಡೀ ಮದ್ದೂರಿನಿಂದ ಬಂದಂತಹ ಯುವಕ ಏನಿದೆ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು.
ರಾತ್ರಿ ಇಡೀ ಹಲ್ಲೆ ಮಾಡಿ ಆತನ ಬಟ್ಟೆ ಬಿಚ್ಚಿ ಬಟ್ಟೆಗೆ ಬೆಂಕಿ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಲಾಸ್ಟ್ ಕೊನೆಗೆ ಅವರು ಬರೀ ಚಡ್ಡಿಲಿದ್ದು ಬೆಳಗಿನ ಜಾವ ಈ ಬಾತ್ರೂಮ್ ಇದೇ ಬಾತ್ರೂಮ್ ತೋರಿಸ್ತಾ ಇದ್ವಿ, ಇಲ್ಲಿಗೆ ಬಂದು ಬಾತ್ರೂಮ್ ಇಂದ ಎಸ್ಕೇಪ್ ಆಗಿರುವಂತದ್ದು. ಅಲ್ಲಿಂದ ಓಡಿ ಇದೇ ರಸ್ತೆ ಮೂಲಕ ಓಡಿ ಅಲ್ಲಿ ಒಂದು ಜಂಕ್ಷನ್ ಇದೆ, ಮಡಿಕೇರಿಯಲ್ಲಿ ಪ್ರಮುಖ ಜಂಕ್ಷನ್ ಇದು. ಆ ಜಂಕ್ಷನ್ ಗೆ ಹೋದಾಗ ಅಲ್ಲಿ ಮತ್ತೆ ಇವರು ಒಂದು ಆಟೋದಲ್ಲಿ ಆತನ ಬೆರೆಸಿದ್ದಾರೆ, ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಸಿಕ್ಕಿದೆ. ನಂತರ ಅಲ್ಲಿ ಆತ ತಪ್ಪಿಸಿಕೊಂಡು ಮತ್ತೆ ಮತ್ತೊಂದು ಆಟೋದಲ್ಲಿ ಆತ ಮಡಿಕೇರಿ ನಗರ ಠಾಣೆಗೆ ಹೋಗಿ ದೂರು ಕೊಟ್ಟಿರುವಂತದ್ದು. ನಂತರ ಇದೆಲ್ಲ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗ ಇವು ಸದ್ಯಕ್ಕೆ ಪೊಲೀಸರು 4 ಜನರನ್ನು ಕಸ್ಟಡಿಗೆ ಪಡೆದಿದ್ದಾರೆ. ಅವರ ವಿಚಾರಣೆ ಆಗ್ತಾನೆ ಇದೆ, ಇನ್ನೂ ಕೂಡ ಮುಗ್ದಿಲ್ಲ ಅಂತ ಹೇಳಿ SP ರಾಮರಾಜನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇಬ್ಬರು ಸಿಗಬೇಕು, ಇನ್ನು ಇವತ್ತು ಸಿಗುವಂತ ಚಾನ್ಸಸ್ ಇದೆ. ಅವರು ಸಿಕ್ಕಿದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ಮಾಡಿದ್ರು, ಯಾವ ರೀತಿ ಹನಿ ಟ್ರ್ಯಾಪ್ ಆಯಿತು, ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಜೊತೆಗೆ ಕೊಡಗು ಪ್ರವಾಸೋದ್ಯಮಕ್ಕೆ ಹೆಸರಾದ ಜಿಲ್ಲೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ರೀತಿ ಆದ್ರೆ ಅದು ಅದರ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ, ಜನತೆ ಕೂಡ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಅವರ ಮೇಲೆ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಗರದಲ್ಲಿ ನಡೆದಿರತಕ್ಕಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆಗೆ ಹನಿ ಟ್ರ್ಯಾಪ್ಗೆ ಒಳಗಾಗಿರತಕ್ಕಂತಹ ಯುವತಿ ಮತ್ತು ಯುವತಿಯ ತಾಯಿ ಹಾಗೂ ಯುವತಿಯ ಸಂಬಂಧಿಕರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಇದೀಗ ತಪ್ಪಿಸಿಕೊಂಡಿರತಕ್ಕಂತಹ ಇಬ್ಬರ ವಿರುದ್ಧ ಕೂಡ ಆರೋಪ ದಾಖಲಾಗಿದ್ದು ಅವರಿಗೂ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಅದರ ಕುರಿತಾದ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಡಿಕೇರಿಯಲ್ಲಿ 2 ದಿವಸಗಳ ಹಿಂದೆ ಏನು ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಡಿಕೇರಿ ನಗರ ಪೊಲೀಸರು ಈಗ ಒಟ್ಟು 4ರನ್ನು ಬಂಧನ ಮಾಡಿದ್ದಾರೆ. ಮೊದಲೇ ಅಂದ್ರೆ ಅವತ್ತು ನಡೆದಂತಹ ದಿವಸನೇ ಇಬ್ಬರು ಮಹಿಳೆಯರನ್ನು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಹಲ್ಲೆ ಮಾಡಿದಂತಹ ಇಬ್ಬರು ಯುವಕರನ್ನು ವಶಕ್ಕೆ ಪಡೆದಿರುವಂತದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೀವಿ, ಮಡಿಕೇರಿಯ ಮಂಗಳಾದೇವಿ ನಗರದ ಇದೇ ಮನೆ. ಈಗ ನೋಡ್ತಾ ಇದ್ದೀರಾ, ಇದೇ ಮನೆಯಲ್ಲಿ ಆ ಘಟನೆ ನಡೆದಿರುವಂತದ್ದು. ಅಂದ್ರೆ ಮದ್ದೂರಿನ ಮಹಾದೇವ ಅಂತ ಯುವಕ ಇದೇ ಮನೆಗೆ ಬಂದಿರ್ತಾರೆ, ಇಲ್ಲಿ ಆ ಮಹಿಳೆ ಕರೆಸಿಕೊಂಡಿರುವಂತದ್ದು ಇದೇ ಮನೆಗೆ. ಮತ್ತೆ ಇದೇ ಮನೆಯಲ್ಲಿ ರಾತ್ರಿ ಬಂದೆ ಆ ಮಹಿಳೆ ಮತ್ತು ಯಾರು ಮದ್ದೂರಿಂದ ಬಂದಿರ್ತಾನೆ ಈ ಮನೆಯಲ್ಲಿ ಇರ್ತಾರೆ. ಅದೇ ಸಂದರ್ಭ 3 ಯುವಕರು ಏಕಾಏಕಿ ನುಗ್ಗಿ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಹಣದ ಬೇಡಿಕೆ ಇಟ್ಟಿರುವಂತದ್ದು. ಈಗ ಪೊಲೀಸರು ಅದೇ ದಿವಸ ಆ ಮಹಿಳೆ ಮತ್ತು ಮಹಿಳೆ ತಾಯಿಯನ್ನು ಬಂಧನ ಮಾಡಿದ್ರು. ಮತ್ತೆ ಈಗ ಮತ್ತೆ ಇಬ್ಬರು ಯುವಕರು ದರ್ಶನ್ ರೈ ಹಾಗೂ ರವಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಒಟ್ಟು ಈಗ 4ರನ್ನು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಇದು ಇನ್ನೂ ಕೂಡ ಒಟ್ಟು 6 ಜನರ ಮೇಲೆ FIR ದಾಖಲಾಗಿತ್ತು. ಇನ್ನೂ ಕೂಡ ಇಬ್ಬರು ಸಿಗಬೇಕಾಗಿದೆ. ಅದಕ್ಕಾಗಿ ಶೋಧ ಕಾರ್ಯವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಆ ಇಬ್ಬರು ಬಂಧನ ಆದ ನಂತರ ಒಟ್ಟು 6 ಜನರನ್ನು ವಿಚಾರಣೆ ಮಾಡಿದ ಬಳಿಕವಷ್ಟೇ ಇದು ಇದಕ್ಕೆ ಒಂದು ಸ್ಪಷ್ಟನೆ ಸಿಗಲಿದೆ ಅಂತ ಹೇಳುವಂತದ್ದು. ಅದರಿಂದ SP ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಇನ್ನೂ ಇಬ್ಬರು ಸಿಕ್ಕಿದ ಮೇಲೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ 4 ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಅಂದ್ರೆ ಅವರನ್ನು ಎನ್ಕ್ವೈರಿ ನಡೀತಾನೆ ಇದೆ, ಯಾವ ರೀತಿ ಆಯಿತು ಅಂತ ಹೇಳುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿತ್ತು. ಈಗ ಮತ್ತೆ ಇದೇ ರೀತಿ ನಡೆದಿರುವಂತದ್ದು. ಮತ್ತೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಂತ ಹೇಳಿ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆ ಯುವಕರ ಮೇಲೆ ಹಲ್ಲೆ ಮಾಡಿರುವಂತಹ ಮನೆ ಕೂಡ ಇದೆ ನೋಡಿ. ಈ ಮನೆಯಲ್ಲಿ ಆ 3 ಯುವಕರು ರಾತ್ರಿ ಇಡೀ ಮದ್ದೂರಿನಿಂದ ಬಂದಂತಹ ಯುವಕ ಏನಿದೆ ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು. ರಾತ್ರಿ ಇಡೀ ಹಲ್ಲೆ ಮಾಡಿ ಆತನ ಬಟ್ಟೆ ಬಿಚ್ಚಿ ಬಟ್ಟೆಗೆ ಬೆಂಕಿ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಲಾಸ್ಟ್ ಕೊನೆಗೆ ಅವರು ಬರೀ ಚಡ್ಡಿಲಿದ್ದು ಬೆಳಗಿನ ಜಾವ ಈ ಬಾತ್ರೂಮ್ ಇದೇ ಬಾತ್ರೂಮ್ ತೋರಿಸ್ತಾ ಇದ್ವಿ, ಇಲ್ಲಿಗೆ ಬಂದು ಬಾತ್ರೂಮ್ ಇಂದ ಎಸ್ಕೇಪ್ ಆಗಿರುವಂತದ್ದು. ಅಲ್ಲಿಂದ ಓಡಿ ಇದೇ ರಸ್ತೆ ಮೂಲಕ ಓಡಿ ಅಲ್ಲಿ ಒಂದು ಜಂಕ್ಷನ್ ಇದೆ, ಮಡಿಕೇರಿಯಲ್ಲಿ ಪ್ರಮುಖ ಜಂಕ್ಷನ್ ಇದು. ಆ ಜಂಕ್ಷನ್ ಗೆ ಹೋದಾಗ ಅಲ್ಲಿ ಮತ್ತೆ ಇವರು ಒಂದು ಆಟೋದಲ್ಲಿ ಆತನ ಬೆರೆಸಿದ್ದಾರೆ, ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಸಿಕ್ಕಿದೆ. ನಂತರ ಅಲ್ಲಿ ಆತ ತಪ್ಪಿಸಿಕೊಂಡು ಮತ್ತೆ ಮತ್ತೊಂದು ಆಟೋದಲ್ಲಿ ಆತ ಮಡಿಕೇರಿ ನಗರ ಠಾಣೆಗೆ ಹೋಗಿ ದೂರು ಕೊಟ್ಟಿರುವಂತದ್ದು. ನಂತರ ಇದೆಲ್ಲ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗ ಇವು ಸದ್ಯಕ್ಕೆ ಪೊಲೀಸರು 4 ಜನರನ್ನು ಕಸ್ಟಡಿಗೆ ಪಡೆದಿದ್ದಾರೆ. ಅವರ ವಿಚಾರಣೆ ಆಗ್ತಾನೆ ಇದೆ, ಇನ್ನೂ ಕೂಡ ಮುಗ್ದಿಲ್ಲ ಅಂತ ಹೇಳಿ SP ರಾಮರಾಜನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.